अस्सलाम वालेकुम, नमस्ते, सत श्री अकाल, जय भीम। ಒಂದು ಕಾರ್ಪೊರೇಷನ್ ಲೇಬರ್ ಮ್ಯಾಗೆ ಹೆಣ್ಮಗಳ ಮ್ಯಾಗೆ ಒಂದು ನಾಯಿ ಕಚ್ಚಿ ಓಮ್ನಗರ್. ನಾ ಹೇಳೋದೇನಿದೆ, ನಾಯಿಗಳದ್ದು ಕಾಟ ಭಾಳ ಆಗಿದೆ. ಇವರು ಒಂದು ಲೇಬರ್ ಆಗಿ ನಮ್ಮ ಗುಲ್ಬರ್ಗ ಸ್ವಚ್ಛ ಮಾಡ್ತಾಯಿದ್ದಾರೆ. ಅವರಿಗೆ ನಾಯಿ ಕಚ್ಚ ಮ್ಯಾಗ ಯಾರೂ ಅಧಿಕಾರಿಗಳು ಬಂದಿಲ್ಲ ಅಂತ. ಯಾಕೆ ಒಂದು ನಮ್ಮ ಗುಲ್ಬರ್ಗ ಸ್ವಚ್ಛ ಇಡ್ತಾ ಇದ್ದಾರೆ ಅವರು ಒಂದು ಲೇಬರ್ ಆಗಿ. ಅವ್ರ ಸಲಕ್ಕೆ ನಾವು ಏನು ಭೀ ಮಾಡಿದೆ ಅಂದರೆ ವೇಸ್ಟ್ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಯಾಕೆ ಇವತ್ತು ಸರ್ಕಾರ ಇಷ್ಟು ಕೀಳುಮಟ್ಟವಾಗಿ ಇಳಿದಿದೆ? ಅವರು ಬೆಳಗ್ಗೆ ಎದ್ರಪ್ಲೆ ನಮ್ಮ ಗುಲ್ಬರ್ಗ ಸ್ವಚ್ಛ ಮಾಡ್ತಾಯಿದ್ದಾರೆ. ಅವ್ರ ಸಲಕ್ಕೆ ಯಾರು ಭೀ ನಿಂದಿರ್ಲಿಕ್ಕೆ ತಯಾರಿಲ್ಲ, ಯಾರು ಭೀ ಹೇಳೋಕ್ಕೆ ತಯಾರಿಲ್ಲ. ಅಧಿಕಾರಿಗಳು ಅವ್ರಿಗೆ ಏನೇನೋ 5 ದಿನ ಆಯ್ತಂತ ಇವತ್ತಿಗೆ ಏನೂ ಕೊಟ್ಟಿಲ್ಲ ಪರಿಹಾರ. ಯಾಕೆ ಅವ್ರು ಕೆಲಸ ಮಾಡಬಾರ್ದಾ? ಒಂದು ಲೇಬರ್ ಆಗಿ ನಮ್ಮ ಗುಲ್ಬರ್ಗ ಸ್ವಚ್ಛ ಮಾಡ್ತಾಯಿದ್ದಾರೆ ಅವರು. ನೀವು ಏನು ಮಾಡ್ತಾಯಿದ್ದೀರಾ ಅಧಿಕಾರಿಗಳು ಮಕ್ಕೊಂಡಿದ್ದೀರಾ? ಇವತ್ತು ನಾಯಿಗಳು ಕಾಟ ಭಾಳ ಆಗಿದೆ. ಎಷ್ಟೋ ಹುಡುಗರಿಗೆ ಕಚ್ಚಿದೆ, ಸಾವಿರಾರು ಹುಡುಗರಿಗೆ ಕಚ್ಚಿದೆ. ಅದ್ರ ಮೇಲೆ ಆ್ಯಕ್ಷನ್ ತೋತಾ ಇಲ್ಲ. ಖಾಲಿ ಮಾಡ್ತಿದ್ದೋ, ಇಷ್ಟು ಬಜೆಟ್ ಬಂದಿದೆ, ಅಷ್ಟು ಬಜೆಟ್ ಬಂದಿದೆ. ಎಲ್ಲಿಟ್ಟಿದ್ರು ಬಜೆಟ್ ತಿಂತಾಯಿದ್ರಾ? ನಾ ಕೇಳ್ತಾ ಇದ್ದೀನಿ ಅವತ್ತು ಕಾರ್ಪೊರೇಷನ್ದಾಗ, ಬಜೆಟ್ ಎಲ್ಲಿದೆ? ಅದು ಇಷ್ಟು ಬಜೆಟ್ ಬಂದಿದೆ, ಬಿಡುಗಡೆ ಆಗಿದೆ, ನಾಯಿಗಳಿಗೆ ಹೋಯ್ತು. ಕೆಲವು ಕಾರ್ಪೊರೇಟ್ರುಗಳಾರ ತಮ್ಮ ಮನೆ ಬಲ್ಲಿಂದ ಒಯ್ಲಿತ್ತಾರ. ಯಾಕೆ ಅವ್ರ ಹುಡುಗರೇ ಇಂಪಾರ್ಟೆಂಟ್ರಾ? ಬೇರೆ ಹುಡುಗರು ಇಂಪಾರ್ಟೆಂಟ್ ಇಲ್ಲ. ನಾ ಕೇಳ್ತಾ ಇದ್ದೀನಿ, ಬೇರೆ ಗಲ್ಲಿ ಬಿ ಇದೆ, ಆ ಗಲ್ಲಿ ಬಿಟ್ಟು ಬೇರೆ ಗಲ್ಲಿಗೆ ಹೋಗ್ತಾ ಇಲ್ಲ. ನಾ ತೋರಿಸ್ತೀನಿ. ಎಷ್ಟೋ ನಾಯಿಗೆ ಕಾಟ ಭಾಳಗಿದೆ. ಸಣ್ಣ ಸಣ್ಣ ಹುಡುಗರ ಸಾಲಿಗೆ ಹೋಗ್ತಾರ, ತಾಯಿ ತಂದೆ ಅನಿಸ್ತಾ ಇದ್ದಾರ ಕಳಿಸ್ಬೇಕಂದ್ರೆ. ಇವ್ರಿಗೆ ಹೇಳೋದು ಇಷ್ಟೇ ಮನವಿ ಮಾಡ್ತಾಯಿದ್ದೀನಿ. ಆ ಲೇಬರ್ ಮ್ಯಾಗ ಏನು ಆಗ್ಯದ, ಇವತ್ತು ನಾಯಿ ಕಚ್ಚಿ 5 ದಿನ ಆಯಿತು. ನಾಯಿ ಕಚ್ಚಿ 5 ದಿನ ಆಯಿತು. ಅವ್ರಿಗೆ ಇನ್ನೂವರೆಗೂ ಯಾರು ಭೀ ಸಪೋರ್ಟ್ ತೋರಿಸಿಲ್ಲ. ಯಾಕಪ್ಪ? ಒಂದು ಲೇಬರ್ ಇದೆ ಅಂತ ಸಪೋರ್ಟ್ ತೋರಿಸಿಲ್ಲ ನೀವು. ಬೆಳಗ್ಗೆ ಎದ್ರಪ್ಲೆ ಖರ್ಗೆಲಿಂದ ಮನ್ನೂರು ಹಾಸ್ಪಿಟಲ್ವರೆಗೂ ಅವರು ಕಸ ಹೊಡಿತಾರಂತವ್ರು. ಆಡು ದೂರ ಬರ್ತಾರೋ ನಡ್ಕೋತವ್ರು. ಅವ್ರಿಗೆ ನಾಯಿ ಕಚ್ಚಿದೆ, ಯಾರು ಭೀ ಕೇಳೋ ಹೊಣೆಯಲ್ಲಿ ಇವತ್ತಿನವರೆಗೂ 5 ದಿನ ಆಯಿತು. ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಸೂಪರ್ವೈಸರ್ ಏನು ಮಾಡ್ತಾಯಿದ್ದಾರೆ? ನಾನು ಕಾರ್ಮಿಕ ಸಚಿವರು ಇದ್ದಾರೆ, ಸಂತೋಷ್ ಲಾಡ್ ಅವರು. ನೀವು ಹೇಳ್ತೀರಿ ಈ ಕಾರ್ಮಿಕರಿಗೆ ಈ ಥರ ಅನ್ಯಾಯ ಆದರೂ ಇನ್ನೂವರೆಗೂ ಕೇಳಕ್ಕೆ ತಯಾರಿಲ್ಲ. ಯಾರು ಹೋಗಿ ಅವ್ರ ಮನೆಗೆ ಕೇಳಿಲ್ಲ, ವಿಸಿಟ್ ಮಾಡಿಲ್ಲ. ಅಂದರೆ ನೀವು ಏನು ಮಾಡ್ತಾಯಿದ್ದೀರಿ? ಕೆಲಸ ಮಾಡಬೇಕಾ ಏನು ಬೇಡ? ಗುಲ್ಬರ್ಗ ಸ್ವಚ್ಛ ಇರಬೇಕಾ ಬೇಡ? ಅವ್ರು ಈ ಥರ ಗುಲ್ಬರ್ಗ ಸ್ವಚ್ಛ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಬೆಂಬಲ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಇದೆ, ನಮ್ಮದು ಸರ್ಕಾರ ವೇಸ್ಟ್ ಇದೆ. ದೊಡ್ಡ ಮಾತಾಡ್ತಾ ಇದ್ದೀರಿ ನೀವು. ನಾನು ಕಮಿಷನರ್ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಇವತ್ತು. ನಾನು ಇವತ್ತೇ ಬಂದಿನಿ. ಅದ್ರ ಸಹ ಕಮಿಷನರ್ ಸಾಹೇಬ್ರಿಗೆ ಇವತ್ತು ಕೊಟ್ಟಿದ್ದೀನಿ ನಾನು ಮೆರೋಡಮು. ಅವ್ರ ಮ್ಯಾಗ ಏನಿದೆ ಅದು ಅವ್ರಿಗೆ ಏನು ಕೊಡಬೇಕು, ನ್ಯಾಯ ಎಷ್ಟು ಕೊಡಬೇಕಂತ ಹೇಳಿದ್ದೇನೆ ಅವರಿಗೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಕೊಡ್ತೇವೆ ಅಂತ ಹೇಳಿದ್ದಾರೆ.